welcome back to my YouTube channel. ಇವತ್ತೇನು ಸ್ಪೆಷಲ್ ವ್ಲಾಗ್ ಅಂತ ಹೇಳಿದ್ರೆ ನಾನು ಕಸಿನ್ ಜೊತೆ ಶಾಪಿಂಗ್ ಹೋಗ್ತಿದ್ದೀನಿ, ಅದು ಜಯನಗರ್. ಇವಾಗ ಹೋಗ್ಬಿಟ್ಟು ನೋಡಬೇಕು. ಇವತ್ತು ಸ್ಯಾಟರ್ಡೆ ಆಲ್ಮೋಸ್ಟ್ 2 o'clock ಆಗಿದೆ ಟೈಮ್. ಹೊರಡ್ತಾ ಇದ್ದೀವಿ. ಇವಾಗ ಇಲ್ಲಿ ಪಾರ್ಕಿಗೆ ಬಂದಿದ್ದೆ, ಒಂದು ರೀಲ್ ಶೂಟ್ ಮಾಡಿದ್ದೀನಿ, ಅದನ್ನ ಹಾಕ್ತೀನಿ, ಅಪ್ಲೋಡ್ ಮಾಡ್ತೀನಿ. ಲೈಕ್ ಮಾಡಿ, ಮಿಸ್ ಮಾಡಬೇಡಿ. ಅದಕ್ಕೋಸ್ಕರ ಪಾರ್ಕಿಗೆ ಬಂದಿದ್ದೆ, ಇಲ್ಲಿಂದಾನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ಇವಾಗ ಜಯನಗರ್ ಶಾಪಿಂಗ್ ಹೇಗಿರುತ್ತೆ, ಏನೆಲ್ಲ ಪರ್ಚೇಸ್ ಮಾಡ್ತೀವಿ ಏನು ಅಂತ ನೋಡೋಣ. ಕಮ್ ಲೆಟ್ಸ್ ಗೋ. ಇದೆಲ್ಲ ಪ್ರೈಸ್. ಇವಾಗ ನಾವು ಜಯನಗರ್ ರೀಚ್ ಆಗಿದ್ದೀವಿ. ಇಲ್ಲಿ ವಿಡಿಯೋ ಮಾಡೋಕ್ಕೆ ನನಗೆ ಒಂಥರ ಆಗ್ತಿದೆ, ಯಾಕಂದರೆ ಅಷ್ಟು ಜನ ಇದ್ದಾರೆ. ಇನ್ನೊಂದು ಇದೆರಡು ತೊಗೊಂಡಿದ್ದೀವಿ, ಸಖತ್ತಾಗಿದೆ. ತುಂಬ ಕಲೆಕ್ಷನ್ ಇದೆ ಇಲ್ಲಿ ಈ ಥರ. ಅದೆರಡು ಓಕೆ. ಜಯನಗರ್ ಮಿಸ್ ಮಾಡಿದೆ, ವಿಸಿಟ್ ಮಾಡಿ ಬಸ್ ಸ್ಟ್ಯಾಂಡ್ ಎದುರುಗಡೆ ಕಾಂಪ್ಲೆಕ್ಸ್ ಹತ್ರ. ಗೈಸ್ ಬಂದಿನ 5 minutes ಆಗಿಲ್ಲ, ನಮ್ಮ ಅಕ್ಕನ ಪರಿಸ್ಥಿತಿ ನೋಡಿ. ಈ ಲೆವೆಲಿಗೆ ತಗೊಂಡಿದ್ದಾಳೆ, ಆಫರ್ ಇದೆ ಅಂತ. ನಿಜವಾಗ್ಲೂ ಬಟ್ ಕಲೆಕ್ಷನ್ ಚೆನ್ನಾಗಿತ್ತು, ಅದಕ್ಕೋಸ್ಕರನೇ ತಗೊಂಡಿದ್ದು. ಇಲ್ಲ ನಾನೊಂದೆರಡು ಎತ್ಕೋತೀನಿ, ಇರೋ 1 ನಿಮಿಷ. ಇವಾಗ ಇನ್ನೊಂದು ರೌಂಡ್, ಇನ್ನೊಂದು ಬೇರೆ ಕಡೆ ಹೋಗ್ತಾ ಇದ್ದೀವಿ, ನೋಡೋಣ ಅಲ್ಲೇನೇನು ಸಿಗುತ್ತಂತ. ನೋಡಿ ಎಷ್ಟು ಚೆನ್ನಾಗಿರೋ ಬ್ಯಾಗ್ ಸಿಕ್ಕಿದೆ ಅಕ್ಕಂಗೆ, ಜಸ್ಟ್ ಫಾರ್ 300 rupees. ಏನೇನು ತೊಗೊಂಡಿದ್ದೀನಿ ಅಂತ ಎಲ್ಲ ಮನೆಗೆ ಹೋಗಿ ತೋರಿಸ್ತೀನಿ. ಇಲ್ಲಿ ಶಾಪಿಂಗಲ್ಲಿ ವ್ಲಾಗ್ ಮಾಡೋಕ್ಕಾಗ್ತಿಲ್ಲ ಕರೆಕ್ಟಾಗಿ, ನಮ್ಮ ಅಕ್ಕಂದು ಹೆವಿ ಶಾಪಿಂಗು, ನನಗೆ ತಡ್ಕೊಳಕ್ಕಾಗ್ತಿಲ್ಲ. ಇವಾಗ ಶಾಪಿಂಗ್ ಮಾಡಿ ಸುಸ್ತಾಗಿದೆ ನಮ್ಮ ಅಕ್ಕಂಗೆ, ಅದಕ್ಕೆ ಗೋಲ್ಗಪ್ಪ ತಿನ್ಸಕ್ಕೆ ಕರ್ಕೊಂಡು ಹೋಗ್ತಿದ್ದೀನಿ. ಓಕೆ ಎಸ್, ಇವಾಗಷ್ಟೇ ಜಯನಗರಿಂದ ಬಂದ್ವಿ. ಆಲ್ಮೋಸ್ಟ್ ಒಂದು 2 hours ಶಾಪಿಂಗ್ ಮುಗಿಸ್ಬಿಟ್ವಿ, ಯಾಕಂದರೆ ಮಳೆ ಬೇರೆ ಬರ್ತಾ ಇತ್ತು, ಮನೆಗೆ ಬೇಗ ಬರಬೇಕಿತ್ತು. ಇಲ್ಲಿಂದ ತುಂಬ ದೂರ ಆಗುತ್ತೆ ಕಸಿನ್ ಮನೆಯಿಂದ ಜಯನಗರ್. ಸೊ ಬೇಗನೆ ಹೋಗಿ ಆಲ್ಮೋಸ್ಟ್ ಒಂದು 4:30 ಹೊರಟಿದ್ವಿ. ಅಲ್ಲಿಂದ ಒಂದು 6:30 ಬಿಟ್ಟು 7:30 ಹಾಗೆ ಮನೆಗೆ ಬಂದ್ವಿ. ಇವಾಗ ಏನೇನು ತಂದಿದ್ದೀನಿ ಅಂತ ತೋರಿಸೋಣ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ಇಷ್ಟೊಂದು ಶಾಪಿಂಗ್ ಮಾಡಿದ್ದೀನಿ ನಾನು, ಒಂದೊಂದೇ ತೋರಿಸ್ತಾ ಹೋಗ್ತೀನಿ ಏನೇನಂತ. ಆಲ್ಮೋಸ್ಟ್ ಜಾಸ್ತಿ ಬಟ್ಟೆಗಳನ್ನೇ ತೊಗೊಂಡಿರೋದು, ಎಲ್ಲ ಹೋದರೂ ಬಟ್ಟೆಗಳು ತೊಗೊಳ್ಳೋದೇ ನನಗೆ ಜಾಸ್ತಿ ಇಷ್ಟ ಆಗೋದು. ಸೊ ಫಸ್ಟ್ ನಾನು ತೊಗೊಂಡಿದ್ದು ಸ್ಲಿಪ್ಪರು. ಬಟ್ಟೆಗಿಂತ ಮುಂಚೆ ಬೇರೆ ಏನೇನು ತೊಗೊಂಡಿದ್ದೀನಿ ತೋರಿಸ್ತೀನಿ. ಇದು ಫಸ್ಟ್ ನಾನು ತೊಗೊಂಡಿದ್ದು ಸ್ಲಿಪ್ಪರು, ಸಿಕ್ಕಾಬಟ್ಟೆ ಚೆನ್ನಾಗಿದೆ. ಆಫೀಸ್ ವೇರ್, ಫಾರ್ಮಲ್ಸ್ ವೇರ್ ಥರ ಇದೆ ಇದು, ಹಾಗಾಗಿ ನಾನು ಆಫೀಸಿಗೆ ಆಗುತ್ತೆ ಅಂತ ಇದೊಂದು ಜೊತೆ ಸ್ಲಿಪ್ಪರ್ ತೊಗೊಂಡಿದ್ದೀನಿ. ಇದಕ್ಕೆ ನಾನು ಪೇ ಮಾಡಿದ್ದು 300 rupees. ನೆಕ್ಸ್ಟ್ ನಾವು ತೊಗೊಂಡಿದ್ದು ಹೇರ್ ಆಕ್ಸೆಸರಿನ ಒಂದು 2 ಬೋ ತೊಗೊಂಡಿದ್ದೀನಿ. 70 rupees. ಇದು ಸಿಕ್ಕಾಬಟ್ಟೆ ಕ್ಯೂಟ್ ಆಗಿದೆ ಅಂತ ಅನ್ನಿಸ್ತು ನನಗೆ. ಸೊ 2 ಬೋ ತೊಗೊಂಡಿದ್ದೀನಿ. ಅದಾದರೂ ಶಾರ್ಟ್ ಸ್ಕರ್ಟ್ ಅಥವಾ ಫ್ರಾಕ್ ಏನಾದರೂ ಹಾಕಿದಾಗ ಚೆನ್ನಾಗಿ ಕಾಣುತ್ತೆ. ಆಮೇಲೆ ಇದು ಆಲ್ಮೋಸ್ಟ್ ಎಲ್ಲ ಹುಡುಗಿರ ಹತ್ರನೂ ಇರುತ್ತೆ ಈ ಆಕ್ಸೆಸರಿ, ಈ ರಿಬ್ಬನ್ನು. ಯಾಕಂದರೆ ಒಂದು ಸಲ ಹಾಕಿದಾಗ ರಿಬ್ಬನ್ ಆಮೇಲೆ ಎಲ್ಲಿಟ್ಟಿರ್ತೀವಿ ಏನು ಅಂತಲೇ ಗೊತ್ತಾಗಲ್ಲ. ಹಾಗಾಗಿ ಇದು ಪ್ಯಾಕ್ ಆಫ್ 6, ಜಸ್ಟ್ 20 rupees ನಾನು ಪೇ ಮಾಡಿದ್ದು. ನೆಕ್ಸ್ಟ್ ಒಂದು ಗಾಗಲ್ಸ್ ತೊಗೊಂಡಿದ್ದೀನಿ. ಇದು ನಂಗೆ ಸಿಕ್ಕಾಬಟ್ಟೆ ಇಷ್ಟ ಆಯಿತು, ತುಂಬ ಚೆನ್ನಾಗಿದೆ. ನಾನು ಈ ಥರ ಸ್ವಲ್ಪ ತಿಕ್ಕಾಗಿರೋ ಫ್ರೇಮ್ನ ಸರ್ಚ್ ಮಾಡ್ತಾ ಇದ್ದೆ, ನಂಗೆ ಸಿಕ್ಕಿರಲಿಲ್ಲ, ಜಯನಗರಲ್ಲಿ ಸಿಕ್ತಿದ್ದು. ನಂಗೆ ಸಿಕ್ಕಾಬಟ್ಟೆ ಇಷ್ಟ ಆಯಿತು, ಸೊ ತೊಗೊಂಡಿದ್ದೀನಿ. ಹೆಂಗೆ ಕಾಣಿಸ್ತಿದ್ದೀನಿ. ರಾತ್ರಿ 8 ಗಂಟೆಗೆ ಅಂತ ಬಿಸಿಲು, ಸನ್ಲೈಟ್ ಕಣ್ಣು ಕುಕ್ತಾ ಇದೆ. ನಾನು ಶೇಡ್ಸಲ್ಲ. ಇದಕ್ಕೆ ನಾನು ಪೇ ಮಾಡಿದ್ದು 200 rupees. ನೆಕ್ಸ್ಟ್ ಈ ಸ್ಲಿಂಗ್ ಬ್ಯಾಗ್ಸ್ ತುಂಬಾ ಚೆನ್ನಾಗಿತ್ತು, ನನಗೆ ನೋಡಿದ ಕೂಡಲೇ ಇಷ್ಟ ಆಗಿಬಿಡ್ತು. ಒಂದೇ ಪೀಸ್ ಇದ್ದಿದ್ದು, ಮತ್ತು ಇದು ಬ್ಲ್ಯಾಕು, ಇದರಲ್ಲಿ ಸಿಕ್ಕಾಬಟ್ಟೆ ಕಲರ್ ಕಲೆಕ್ಷನ್ ಕೂಡ ಇತ್ತು. ಆದರೆ ನನಗಿದು ಏನೋ ಒಂಥರ ಲೈಕ್ ಈ ಮ್ಯಾಟ್ ಫಿನಿಶ್ ಥರ ಇರೋದಕ್ಕೆ ಬ್ಯಾಗ್ ತುಂಬ ಇಷ್ಟ ಆಯಿತು, ಹಾಗಾಗಿ ಇದನ್ನೊಂದು ಪರ್ಚೇಸ್ ಮಾಡಿದೆ. ಇದಕ್ಕೆ ನಾನು ಪೇ ಮಾಡಿದ್ದು 300 rupees. ನಾನು ಎಲ್ಲ ನಂದು ಮತ್ತು ಕಸಿನ್ ನಾವು ಇಬ್ಬರು ಶಾಪ್ ಮಾಡಿರೋದು ಮಿಕ್ಸ್ ಆಗಿದೆ, ಎಲ್ಲದನ್ನು ತೋರಿಸ್ತೀನಿ ರ್ಯಾಂಡಮ್ ಆಗಿ. ನೆಕ್ಸ್ಟು ಡ್ರೆಸ್ ಸ್ಟಾರ್ಟ್ ಮಾಡ್ತೀನಿ. ಎಲ್ಲಿಂದ ಸ್ಟಾರ್ಟ್ ಮಾಡಲಿ ಅಂತ ಗೊತ್ತಾಗ್ತಿಲ್ಲ. ಫಸ್ಟ್ ನಾವು ತೊಗೊಂಡಿದ್ದು ಶಾರ್ಟ್ ಕುರ್ತಿ 2.
ನನಗೆ ಆಲ್ಮೋಸ್ಟ್ ಶಾರ್ಟ್ ಕುರ್ತೀಸ್ ತುಂಬ ಇಷ್ಟ ಆಗುತ್ತೆ. ಇದು ಲೈಕ್ ಇವಾಗ ಒಂದು ಟ್ರೆಂಡ್ ಬಂದಿದೆಯಲ್ಲ, ಇಲ್ಲಿ ನೆಕ್ ಹತ್ರ ಟೈ ಮಾಡೋದು ಬರುತ್ತಲ್ಲ, ಆ ಥರ ಪ್ಯಾಟ್ರನಲ್ಲಿ ತೊಗೊಂಡಿದ್ದೀವಿ. ಒಂದು ಸ್ವಲ್ಪ ಕಲಂಕಾರಿ ಡಿಸೈನ್ ಇದೆ ಇದೊಂದು, ಮತ್ತು ವೈಟ್ ಮತ್ತು ಬ್ಲೂ ಕಾಂಬಿನೇಷನ್. ಈ ಪ್ರಿಂಟ್ ಕೂಡ ತುಂಬಾ ಚೆನ್ನಾಗಿದೆ, ನಂಗೆ ಸಿಕ್ಕಾಬಟ್ಟೆ ಇಷ್ಟ ಆಯಿತು. ಇದೆರಡನ್ನು ತೊಗೊಂಡಿದ್ದೀವಿ. ನೆಕ್ಸ್ಟ್ ನಾವು ತೊಗೊಂಡಿದ್ದು ಲೈಕ್ ಜಯನಗರಲ್ಲಿ ಹೆಂಗಿರುತ್ತೆ ಅಂದರೆ ಕಲೆಕ್ಷನ್ಸ್ ಅಲ್ಲಲ್ಲಿ ಹಾಕಿರ್ತಾರೆ 100 ರೂಪೀಸ್, 150, 200 ಅಂತ, ಆ ಥರ ಕಲೆಕ್ಷನಲ್ಲೇ ನಾವು ಇದನ್ನೆಲ್ಲ ಪಿಕ್ ಮಾಡಿದ್ದು. ಆಲ್ಮೋಸ್ಟ್ ನಾವು ಇವತ್ತು ಸ್ಟ್ರೀಟ್ ಶಾಪಿಂಗೇ ಮಾಡಿದ್ದು. ವೀಡಿಯೋ ಮಾಡೋಕ್ಕಾಗಲಿಲ್ಲ ಬಿಕಾಸ್ ಅಲ್ಲಿ ತುಂಬ ಮಳೆ ಬರ್ತಿತ್ತು. ಮೈಕ್ ಕೂಡ ನನಗೆ ಹಾಕೊಂಡು ಮಾತಾಡೋಕ್ಕೂ ಕಷ್ಟ ಆಗುತ್ತೆ, ಆಮೇಲೆ ಮೈಕಲ್ಲೆಲ್ಲ ನೀರು ಹೋದರೆ ಸುಮ್ಮನೆ ಏನಕ್ಕೆ ಅಂತ ನಾನು ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಆಮೇಲೆ ನನ್ನ ಬ್ಯಾಗ್ ಹೆಂಗೆ ಇಟ್ಕೊಂಡಿದ್ವಿ ನಾವು ಬ್ಯಾಗ್ ಅಂದರೆ ವೀಡಿಯೋ ಮಾಡೋಕ್ಕೂ ಆಗಲಿಲ್ಲ, ಯಾಕಂದರೆ ನಾವು ತೊಗೊತಿದ್ದೆಲ್ಲ ಈ ಥರ ಹ್ಯೂಜ್ ಬಟ್ಟೆಗಳು. ಒಂದು ಬಟ್ಟೆನೇ ಇಷ್ಟಿಷ್ಟು ದೊಡ್ಡ, ಒಂದೊಂದು ಬಟ್ಟೆ ಒಂದೊಂದು ಕವರಲ್ಲಿ ಹಾಕ್ಕೊಟ್ರೆ 10 ಕವರ್ ಆಗಿಬಿಟ್ಟಿತ್ತು ನಮ್ಮ ಕೈಯಲ್ಲಿ. ಸೊ ಹಾಗಾಗಿ ಎಲ್ಲ ಕಡೆ ವೀಡಿಯೋ ಮಾಡಲಿಲ್ಲ. ಮತ್ತು ಇದು 2 ಸ್ಕರ್ಟ್ ತೊಗೊಂಡಿದ್ದೀವಿ. ಇದಂತೂ ಸಿಕ್ಕಾಪಟ್ಟೆ ಪ್ರಿಟಿಯಾಗಿದೆ, 2 ಸ್ಕರ್ಟ್ ಕೂಡ ತೋರಿಸ್ತೀನಿ. ಒಂದು ಲಾಂಗ್ ಸ್ಕರ್ಟ್ ಮತ್ತು ಒಂದು 3/4. ಈ ಕುರ್ತೀಸಿಗೆ ನಾವು ಪೇ ಮಾಡಿದ್ದು 250 ರೂಪೀಸ್. ಇದು ಲಾಂಗ್ ಸ್ಕರ್ಟ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ, ತುಂಬ ವೈಡಾಗಿದೆ ಇದರದ್ದು ಫ್ರಿಲ್ಸ್ ಕೂಡ. ಒಂದು ಬ್ಲ್ಯಾಕ್ ಆ್ಯಂಡ್ ವೈಟ್ ಕಲೆಕ್ಷನ್, ಬ್ಲ್ಯಾಕ್ ಆ್ಯಂಡ್ ವೈಟ್ ಕಾಂಬಿನೇಷನಲ್ಲಿ ತೊಗೊಂಡಿದ್ದು ಒಂದು, ಇನ್ನೊಂದು ಆರೆಂಜ್. ಇದಕ್ಕೆ ನಾವು ಪೇ ಮಾಡಿದ್ದು ಲಾಂಗಿಗೆ 400 ರೂಪೀಸ್, 3/4ಗೆ 350 ರೂಪೀಸ್, ಟೋಟಲ್ 750 ಆಯಿತು. ನಾವು 700 ರೂಪೀಸ್ ಬಾರ್ಗೇನ್ ಮಾಡಿ 700 ರೂಪೀಸಿಗೆ ತಂದ್ವಿ ಎರಡನ್ನು. ಒಂದು ಆರೆಂಜ್, ಇದು 3/4, ಬ್ಲ್ಯಾಕ್ ಆ್ಯಂಡ್ ವೈಟ್ ಬಂದು ಫುಲ್. ಆಮೇಲೆ 2 ಜಾಕೆಟ್ ತೊಗೊಂಡಿದ್ದೀವಿ, ನಾನೊಂದು ಅವಳೊಂದು ತೊಗೊಂಡ್ವಿ ಇದನ್ನು ಕೂಡ. ಇದು ಬ್ಲ್ಯಾಕ್ ಆ್ಯಂಡ್ ವೈಟ್ ಜಾಕೆಟ್, ಇದಂತೂ ನನಗೆ ನೋಡಿದ ಕೂಡಲೇ ತುಂಬ ಇಷ್ಟ ಆಗಿಬಿಡ್ತು. ನಾನಂತೂ ಅವಳಿಗೆ ತಗೋ ಅಂತ ನಾನೇ ಜಾಸ್ತಿ ಕಾಟ ಕೊಟ್ಟು ಕೊಡಿಸ್ಬಿಟ್ಟೆ, ತಗೋ ಅಂತ ಹೇಳಿ. ಅಂದರೆ ಕೊಡಿಸ್ದೆ ಅಂದರೆ ನಾನು ದುಡ್ಡು ಕೊಟ್ಟಿಲ್ಲ, ಅವಳೇ ದುಡ್ಡು ಕೊಟ್ಟಿದ್ದು. ತಗೋ ಅಂತ ಹೇಳಿ ತೊಗೊಂಡ್ಲು ಅವಳು, ನಾನು ಹೇಳಿದ್ದಕ್ಕೆ. ಎಷ್ಟು ಚೆನ್ನಾಗಿದೆ ಈ ಜಾಕೆಟ್ ಅಂತೂ. ಜಸ್ಟ್ 250 ರೂಪೀಸ್ ನಾವು ಪೇ ಮಾಡಿದ್ದು. ಇದಕ್ಕೂ ಕೂಡ ಎಲ್ಲಿ ಯಾವುದೇ ಜಾಕೆಟ್ ತೊಗೊಂಡ್ರು ಕೂಡ 250 ರೂಪೀಸಿಗಿತ್ತು. ಅವ್ರು ಸ್ಯಾಟರ್ಡೆ ಆಫರ್ ಅಂತ ಹೇಳ್ತಿದ್ರು, ನಂಗೆ ಗೊತ್ತಿಲ್ಲ, ಮೇ ಬಿ ಎಲ್ಲ ದಿನವೂ ಅದೇ ಪ್ರೈಸ್ ಇರುತ್ತೆ ಏನೋ, ನಂಗೆ ಗೊತ್ತಿಲ್ಲ. ಬಟ್ ಇವತ್ತು ಅವ್ರು ಹಂಗೆ ಹೇಳ್ತಾಯಿದ್ರು. ತುಂಬ ಜನ ಇದ್ದರು ಆ ಶಾಪಲ್ಲಂತೂ. ಇದೊಂದು ಬ್ಲ್ಯಾಕ್ ಆ್ಯಂಡ್ ವೈಟ್ ಜಾಕೆಟ್, ಇದಕ್ಕೆ ವೈಟ್ ಕಲರ್ ಟೀ ಶರ್ಟ್ ಏನಾದರೂ ಹಾಕಿ ಪೇರಪ್ ಮಾಡಿದ್ರೆ ಮೇಲ್ಗಡೆ ತುಂಬ ಚೆನ್ನಾಗಿರುತ್ತೆ. ಇನ್ನೊಂದು ವೈಟ್, ಇದು ನಾನು ತಗೊಂಡಿದ್ದು. ಇದು ಕೂಡ ಸೇಮ್ ಪ್ಯಾಟ್ರನ್ನಲ್ಲಿದೆ, ವಿತ್ ಇದರಲ್ಲಿ ಪಾಕೆಟ್ಸ್ ಇದೆ, ಅದರಲ್ಲಿ ಪಾಕೆಟ್ಸ್ ಇಲ್ಲ, ಮತ್ತೆಲ್ಲ ಸೇಮ್ ಅದೇ ಥರ ಇದೆ. ಇದು ಕೂಡ 250 ರೂಪೀಸ್. ನೆಕ್ಸ್ಟ್ ಐ ವಿಲ್ ಗೋ ವಿತ್ ದಿಸ್. ಇದು ಕೂಡ ನಾವು ಏನು ಜಾಕೆಟ್ ತೊಗೊಂಡ್ವಲ್ಲ ಅದೇ ಶಾಪಲ್ಲಿ ತೊಗೊಂಡಿದ್ದು. ಆ ಶಾಪಲ್ಲಿ ಎಲ್ಲದೂ ಕೂಡ ಈ ಥರ ಥಿಕ್ ಮಟೀರಿಯಲ್ಸ್ ಇದ್ದಿದ್ದು, ಸ್ವಲ್ಪ ಹುಡ್ಡಿ ಮತ್ತು ವಿಂಟರ್ ಕ್ಲಾತ್ಸ್ ಕಲೆಕ್ಷನ್ ಇದ್ದಿದ್ದು. ಇದು ಕೂಡ ನಾವೆಲ್ಲ ತೊಗೊಂಡಿದ್ದು ಸೇಮ್ 250 ರೂಪೀಸಿಗೆ. ಇದು ಕೂಡ ಕ್ವಾಲಿಟಿ ವೈಸ್ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ, ಕಾಂಪ್ರಮೈಸೇ ಇಲ್ಲ. ಇಲ್ಲಿ ಫ್ರಂಟಲ್ಲಿ ಇಲ್ಲಿ ಜಿಪ್ ಕೊಟ್ಟಿದ್ದಾರೆ, ಫುಲ್ ಹುಡ್ಡಿ ಫೀಲ್ಸು. ಇದು ಸ್ವಲ್ಪ ಡಾರ್ಕ್ ಕ್ರೀಮಾ, ಚಾಕ್ಲೇಟ್ ಕಲರ್, ಸ್ವಲ್ಪ ಲೈಟ್ ಚಾಕ್ಲೇಟ್ ಕಲರ್. ಇದು ಇಷ್ಟಿಷ್ಟು ದೊಡ್ಡ ಇರೋದಕ್ಕೆ ಒಂದೊಂದು ಕವರಲ್ಲಿ ತುಂಬಿ ನಮಗೆ ಬರೋ ಅಷ್ಟರಲ್ಲಿ ಸಾಕಾಗೋಯ್ತು, ಅಷ್ಟು ಲಗೇಜ್. ಇವಾಗ ಲೆಟ್ಸ್ ಗೋ ವಿತ್ 100 ರೂಪೀಸ್ ಕಲೆಕ್ಷನ್ ತೋರಿಸ್ತೀನಿ. ನಾವು ತೊಗೊಂಬಂದಿದ್ದು ಇದಿಷ್ಟು ನಾವು 100 ರೂಪೀಸಿಗೆ ಪರ್ಚೇಸ್ ಮಾಡಿದ್ದು. ಇದು ಆ್ಯಕ್ಚುಲಿ ಚೆನ್ನಾಗಿರೋದು. ಅದರಲ್ಲಿ ಆಲ್ಮೋಸ್ಟ್ ಜಾಕೆಟ್ಸ್ ಥರದ್ದೇ ಜಾಸ್ತಿ ತೊಗೊಂಡಿದ್ದೀವಿ, ಲೈಕ್ ಸ್ವಲ್ಪ ಕ್ಯೂಟ್ ಕಲೆಕ್ಷನ್ಸು. ಇದನ್ನು ನೀವು ಬೇಕಾದರೆ ಲೈಕ್ ಬಟನ್ ಹಾಕಿ ಕೂಡ ಹಾಕ್ಬೋದು, ಇಲ್ಲಾಂದರೆ ಜಾಕೆಟ್ ಥರ ಬೇಕಾದರೂ ವೇರ್ ಮಾಡ್ಬೋದು. ಇದೊಂದು ಪಿಂಕ್ ಕಲರಲ್ಲಿದೆ, ಸ್ವಲ್ಪ ಮಲ್ಟಿ ಕಲರ್ ಇದೆ, ಪಿಂಕ್ ಜಾಸ್ತಿ ಕಾಣಿಸ್ತಿದೆ ಅಷ್ಟೇ. ಇದೊಂದು, ಆಮೇಲೆ ಇದು ಕೂಡ ಜಾಕೆಟ್ ಥರ ಪೇರ್ ಮಾಡ್ಬೋದು, 2 in 1 2 ಥರ ಪೇರ್ ಮಾಡ್ಬೋದು. ಇದರ ಸ್ಲೀವ್ಸ್ ಪ್ಯಾಟ್ರನ್ ಇಷ್ಟ ಆಯಿತು ನಮಗೆ. ಇಲ್ಲಿ ಈ ಥರ ಇದೆ ಸ್ಲೀವ್ಸ್ ಪ್ಯಾಟ್ರನ್, ಬಟನ್ ಕೂಡ ಚೆನ್ನಾಗಿದೆ. ಇದನ್ನ ಕ್ಲೋಸ್ ಮಾಡಿ ಕೂಡ ಯೂಸ್ ಮಾಡ್ಬೋದು, ಇಲ್ಲ ಹಾಗೆ ಜಾಕೆಟ್ ಥರ ಬೇಕಾದರೂ ವೇರ್ ಮಾಡ್ಬೋದು. ನಾನು ವೇರ್ ಮಾಡಿ ತೋರಿಸ್ತೀನಿ ಸ್ಲೀವ್ಸ್ ಹೆಂಗಿದೆ. ನನಗೂ ಗೊತ್ತಿಲ್ಲ ನೋಡಿ, ಸ್ವಲ್ಪ ಬಟರ್ಫ್ಲೈ ಸ್ಲೀವ್ಸ್. ಇದು ಇನ್ನೊಂದು ಜಾಕೆಟ್ ಥರನೂ ಯೂಸ್ ಮಾಡ್ಬೋದು, ಬೇಕಾದರೆ ಟಾಪು. ಇದು ತುಂಬಾ ಎಷ್ಟು ಸಾಫ್ಟ್ ಮಟೀರಿಯಲ್ ಅಂದರೆ ಫುಲ್ ಹಿಂಗೆ ಒಂದು ಹ್ಯಾಂಡಲ್ಲೇ ಕ್ಯಾರಿ ಮಾಡ್ಬೋದು, ಅಷ್ಟು ಚಿಕ್ಕ ಮಾಡ್ಬೋದು, ಅಷ್ಟು ಒಳ್ಳೆ ಮೆಟೀರಿಯಲು.
ತುಂಬಾ ಚೆನ್ನಾಗಿದೆ, ಫುಲ್ ವಾರ್ಮ್ ಫೀಲ್ ಇದೆ. ಆಮೇಲೆ ಬ್ಲ್ಯಾಕ್ ಡ್ರೆಸ್ ಏನಾದರೂ ಮೇಲೆ ಹಾಕ್ಕೊಂಡ್ರೆ ಇದು ಸಿಕ್ಕಾಬಟ್ಟೆ ಚೆನ್ನಾಗಿ ಕಾಣುತ್ತೆ. ಬಂದು ಆಲ್ಮೋಸ್ಟ್ ಎಲ್ಲ ವೇರ್ ಮಾಡಿ ಎಲ್ಲ ಟ್ರೈ ಮಾಡಿದ್ದೀವಿ. ನಿಜ ಎಲ್ಲದೂ ಕೂಡ ಕಲೆಕ್ಷನ್ ತುಂಬಾ ಚೆನ್ನಾಗಿತ್ತು. ಒಂದು 2-3 ಅವರ್ಸಲ್ಲೆಲ್ಲ ನಾವು ಪಟ ಅಂತ ಪಿಕ್ ಮಾಡಿದ್ವಿ, ಬಟ್ ಸ್ಟಿಲ್ ಒಳ್ಳೆ ಕಲೆಕ್ಷನ್ ಸಿಕ್ತು ನಮಗೆ ಅಂತ ಅನ್ನಿಸ್ತು. ವೀಕೆಂಡ್ ಆದರೂ ಕೂಡ, ಬಟ್ ತುಂಬಾ ರಶ್ ಇತ್ತು ಜಯನಗರ್. ತುಂಬಾ ಕಷ್ಟಪಟ್ಟು ಶಾಪಿಂಗ್ ಮಾಡಿದ್ವಿ ಸ್ವಲ್ಪ. ಜಾಕೆಟ್ಸ್ ಅಷ್ಟೇ 3 ಜಾಕೆಟ್ ತೊಗೊಂಡಿದ್ದೀವಿ. ಇದೆರಡು ಸ್ಲೀವ್ಲೆಸ್ ಪ್ಯಾಟ್ರನಲ್ಲಿ ತೊಗೊಂಡಿದ್ದು. ಅಂದರೆ ಇವಾಗ ಒಳಗಡೆ ಶರ್ಟ್, ಬ್ಲ್ಯಾಕ್ ಶರ್ಟ್ ಅಥವಾ ವೈಟ್ ಶರ್ಟ್ ಹಾಕಿ ಆಫೀಸಿಗೆ ಫಾರ್ಮಲಾಗಿ ಸ್ಟೈಲಿಂಗ್ ಮಾಡೋಣ ಅಂತ ತೊಗೊಂಡಿದ್ದು. ಈ ಥರ ಬರುತ್ತಿದ್ದು. ಇದು ಅಷ್ಟೇ ತುಂಬ ಕ್ಯೂಟಾಗಿದೆ. ಇದಕ್ಕೆ ವೈಟ್ ಶರ್ಟ್ ಹಾಗೇನೂ ಬೇಕಾದರೆ ಹಾಕೋಬೋದು, ಲೈಕ್ ಜೀನ್ಸ್ ಮೇಲೆ. ಇದಕ್ಕೆ ವೈಟ್ ಶರ್ಟ್ ಅಥವಾ ಬ್ಲ್ಯಾಕ್ ಶರ್ಟ್ನ ಪೇರಪ್ ಮಾಡಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಇದು ಅಷ್ಟೇ ನನ್ನ ಒನ್ ಆಫ್ ದ ಫೇವ್ರೇಟ್. ಸಿಕ್ಕಾಪಟ್ಟೆ ಕ್ಯೂಟಾಗಿದೆ, ಕಾಂಬಿನೇಷನ್ನೇ ತುಂಬ ಚೆನ್ನಾಗಿದೆ. ಇದು ಹಾಗೆ ಹಾಕ್ಕೊಂಡಾಗಲೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇವನ್ ನೀವು ವೈಟ್ ಶರ್ಟ್, ಕ್ರೀಮ್ ಶರ್ಟ್ ಮೇಲೆ ಪೇರಪ್ ಮಾಡಿದ್ರು ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ. 2 ಪಾಕೆಟ್ ಥರ ಕೊಟ್ಟಿದ್ದಾರೆ, ಆದರೆ ಪಾಕೆಟ್ ಅಲ್ಲ. ಏನ್ ಆಗ್ ನೋಡ್ತಾ ಇದ್ದೀರಾ? ಇದು ಡೋರ್ ತರನೇ, ಡೋರ್ ಅಲ್ಲ. ಸುಮ್ಮನೆ ಸ್ಟೈಲಿಂಗ್. ಇದಾಗಿತ್ತು ನನ್ನ ಜಯನಗರ್ ವ್ಲಾಗ್. ತುಂಬ ಒಳ್ಳೆ ಕಲೆಕ್ಷನ್ ಸಿಕ್ತು ನನಗೆ, ಸಿಕ್ಕಾಪಟ್ಟೆ ಖುಷಿ ಆಯಿತು. ನಾನು ವೀಕೆಂಡಲ್ಲಿ ತುಂಬ ರಶ್ ಇರುತ್ತೆ, ತುಂಬ ಲೈಕ್ ಕಲೆಕ್ಷನ್ ಎಲ್ಲ ಸಿಗುತ್ತೋ ಇಲ್ವೋ ಅನ್ನೋ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ಚೆನ್ನಾಗಿರೋ ಕಲೆಕ್ಷನ್ ಸಿಗುತ್ತೆ ಅಂತ. ಬಟ್ ನಿಜವಾಗ್ಲೂ ತುಂಬ ಒಳ್ಳೆ ಕಲೆಕ್ಷನ್ ಸಿಕ್ತು ನನಗೆ, ತುಂಬ ಖುಷಿ ಆಯಿತು. ಎಲ್ಲ ಡ್ರೆಸ್ಸು, ಎಲ್ಲ ಐಟಮ್ಸ್ ನಾನು ತೊಗೊಂಡಿದ್ದು ಎಲ್ಲದೂ ನನಗೆ ಸಿಕ್ಕಾಪಟ್ಟೆ ಖುಷಿ ಕೊಟ್ಟಿದೆ. ಎಲ್ಲದ್ರದ್ದು ಪ್ರೈಸ್ ಕೂಡ ಟ್ಯಾಗ್ ಮಾಡಿರ್ತೀನಿ. ನೀವು ಯಾವಾಗಲಾದರೂ ಜಯನಗರ್ ಹೋದರೆ ನಾನು ಒಂದಷ್ಟು ಬಿಟ್ಸ್ ಹಾಕಿದ್ದೀನಿ ವೀಡಿಯೋಸ್, ಅದರಲ್ಲಿ ಕಾಣಿಸೋ ಅಂಥ ಶಾಪ್ಗಳನ್ನು ಬೇಕಾದರೆ ವಿಸಿಟ್ ಮಾಡಿ. ಅಲ್ಲೆಲ್ಲ ಈ ಥರ ಒಳ್ಳೆ ಕಲೆಕ್ಷನ್ಸ್ ಇದೆ. ಓಕೆ, ಫೈನಲಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ಬ್ಲಾಗ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಮಿಸ್ ಮಾಡಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.